ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆಗಳು ಮಾಡಬೇಕು ಅಂತಂದರೆ ಹುಡುಗ ಹುಡುಗಿಗೆ ಫಿಕ್ಸ್ ಆಗಿದ್ದಾರೆ ಅಂತಂದರೆ ನಮ್ಮ ಸಂಪ್ರದಾಯದಲ್ಲಿ ಏನಪ್ಪ ಅಂತಂದರೆ ಮೊದಲಿಗೆ ಮಾಡುವಂಥದ್ದು ಈ ತಾಂಬೂಲ ಬದಲಾವಣೆ ಅಂತ ಹೇಳ್ತೀವಿ. ಹಾಗೆ ಮನೆ ನೋಡೋ ಶಾಸ್ತ್ರನೂ ಅಂತ ಹೇಳ್ತೀವಿ. ಹಾಗಾಗಿ ನಾವು ಹೋಗಿದ್ದು ಕೂಡ ಈ ಮನೆ ನೋಡೋ ಶಾಸ್ತ್ರಕ್ಕೆ. ಇನ್ನು ನಾನು ಉಟ್ಕೊಂಡಿರುವಂತಹ ಸೀರೆ ಬಂದು ರೀಸೆಂಟಾಗಿ ನಾನು ಕಲ್ಕತ್ತಾಗೆ ಹೋಗಿದ್ದೆ. ಕಲ್ಕತ್ತಲ್ಲಿ ಸನಾ ಮ್ಯೂಸಿಯಂ ಸೆಂಟರ್ ಅಂತ ಇದೆ. ನೀವು ಯಾರಿಗೆ ಕೇಳಿದ್ರು ಹೇಳ್ತಾರೆ. ಇನ್ನೊಂದು ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಕಡಿಮೆ ಬೆಲೆಗಳಲ್ಲಿ ಸೀರೆಗಳು ಖಂಡಿತ ಸಿಗುತ್ತೆ. ನೀವೇನಾದರೂ ಕಲ್ಕತ್ತಲ್ಲಿ ಕಾಳಿ ದೇವಸ್ಥಾನಕ್ಕೆ ಹೋದರೆ ಖಂಡಿತ ನೀವು ಈ ಸನಾ ಮ್ಯೂಸಿಯಮ್ಗೆ ಒಂದು ಸಾರಿ ಭೇಟಿ ಕೊಟ್ಟು ನೀವು ಕೂಡ ಆದರೆ ಟ್ರೈ ಮಾಡಿ ಪರ್ಚೇಸ್ ಮಾಡ್ಕೊಂಬಂದು ಸಿಕ್ಕಾಪಟ್ಟೆ ಕಲೆಕ್ಷನ್ಸು ಇರುತ್ತೆ. ಹಾಗೆ ಕಡಿಮೆ ಬೆಲೆಗಳಲ್ಲಂತೂ ಖಂಡಿತ ಸಿಗುತ್ತೆ. ಯಾಕಂದರೆ ನಾನು ರೀಸೆಂಟಾಗಿ ತೊಗೊಂಡು ಬಂದಿದ್ದೀನಿ. ನಾನು ಈಗ ಉಟ್ಕೊಂಡಿರೋ ಸೀರೆನೂ ಕೂಡ ಅಲ್ಲಿಂದ ತೊಗೊಂಬಂದಿರುವಂಥದ್ದೇ. ಇನ್ನು ನಮ್ಮ ಹಿಂದೂ ಸಂಪ್ರದಾಯಗಳಲ್ಲಿ ಮೊದಲಿಗೆ ಹುಡುಗ ಹುಡುಗಿ ಸೆಟ್ ಆಗಿದ್ದಾರೆ ಅಂತಂದರೆ ಮೊದಲು ಮಾಡುವಂತಹ ಕಾರ್ಯಕ್ರಮ ಹುಡುಗಿಗೆ ಬಳೆ, ಸೀರೆ, ಅರಿಶಿನ, ಕುಂಕುಮ, ಹೂವನ್ನು ಕೊಟ್ಟು ತಮ್ಮದು ಅನ್ನಿಸ್ಕೊಂಡು ಬರುವಂತಹ ಶಾಸ್ತ್ರ ಹಾಗೂ ಮನೆ ನೋಡೋ ಕಾರ್ಯಕ್ರಮವನ್ನು ನಮ್ಮಲ್ಲಿ ನಾವು ಮಾಡುವಂಥದ್ದು. ಇದು ಪ್ರತಿಯೊಬ್ಬರಲ್ಲೂ ಕೂಡ ಈ ಕಾರ್ಯನೇ ಫಸ್ಟ್ ಮಾಡುವಂಥದ್ದು. ಹಾಗೆ ನಾನು ಕೂಡ ಹೋಗಿದ್ದು ನನ್ನ ಫ್ರೆಂಡ್ ಮಗನಿಗೆ ಮನೆ ನೋಡೋ ಕಾರ್ಯಕ್ರಮಕ್ಕೆ ಅಂತೇಳಿ ನಾವು ಹೋಗಿದ್ದೀವಿ. ನಾವು ಸುಮಾರು ಊರಿನ ಜನ ಆಗಿರ್ಬೋದು, ಇಲ್ಲ ಅವ್ರ ರಿಲೇಷನ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಈ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ಇನ್ನೊಂದು, ಈವಾಗ ನಾವು ಎಂಥದ್ದೇ ಯಾಂತ್ರಿಕ ಜೀವನ ಮಾಡ್ತಾ ಇದ್ರೂ ಕೂಡ, ನಾವು ಎಷ್ಟೇ ಮೆಕ್ಯಾನಿಕಲ್ ಜೀವನ ಮಾಡ್ತಾ ಇದ್ರೂ ಕೂಡ ಹಿಂದೆ ಮಾಡ್ಕೊಂಬಂದಿರುವಂತಹ ಶಾಸ್ತ್ರ ಸಂಪ್ರದಾಯಗಳು ಫಾಲೋ ಮಾಡ್ಕೊಂಬಂದಿರುವಂತಹ ಅನುಸರಣೆ ಮಾಡ್ಕೊಂಬಂದಿರುವಂಥದ್ದನ್ನು ನಾವು ಯಾವುದೂ ಬಿಡ್ತಾ ಇಲ್ಲ. ಖಂಡಿತ ಅದನ್ನು ಕೂಡ ನಾವು ಫಾಲೋ ಮಾಡ್ತಾ ಇದ್ದೀವಿ. ಇನ್ನೊಂದು ಕೆಲವೊಂದು ಬದಲಾವಣೆ ಇರ್ಬೋದು, ಅದನ್ನು ಹೇಳೋಕ್ಕಾಗಲ್ಲ. ಈಗ ನೋಡಿ, ನಮಗೆ ಎಷ್ಟೇ ಜನ ಬಂದರೂ ಕೂಡ ಅಡುಗೆನ ಮನೆಗಳಲ್ಲೇ ಮಾಡಿ ಅಷ್ಟು ಜನಕ್ಕೆ ಊಟವನ್ನು ಬಡಿಸ್ತಾ ಇದ್ರು. ಬಟ್ ಈಗಿನ ಕಾಲದಲ್ಲಿ ಇದು ಸಾಧ್ಯ ಇಲ್ಲ. ಕೆಲವೊಂದನ್ನು ನಾವು ಮನೆಗಳಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವೊಂದನ್ನು ನಾವು ಆಲ್ಮೋಸ್ಟ್ ಎಲ್ಲ ಮನೆಗಳಲ್ಲೇ ಮಾಡ್ತಾ ಇದ್ದೀವಿ. ಕೆಲವೊಂದು ಮಾಡೋಕ್ಕಾಗಲ್ಲ. ಯಾಕಂದರೆ ಇವಾಗ ಜನಸಂದಣಿ ಆ ಥರ ಇದೆ. ಹಾಗಾಗಿ ನಮ್ಮ ಜೀವನ ಸ್ಟೈಲು ಕೂಡ ಎಲ್ಲ ಬದಲಾವಣೆ ಆಗಿರೋದ್ರಿಂದ ಕೆಲವೊಂದನ್ನೆಲ್ಲ ನಾವು ಕೂಡ ಇವಾಗ ಬದಲಾವಣೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇನ್ನೊಂದು, ಅದೆಂಥ ಕಾಲ ಬಂದರೂ ಕೂಡ ಹಿಂದಿನಿಂದ ಮಾಡ್ಕೊಂಬಂದಿರುವಂತಹ ಸಂಪ್ರದಾಯಗಳು, ಆಚರಣೆಗಳು ಅದು ಖಂಡಿತ ಮುಂದೂ ಕೂಡ ಅದೇ ಮುಂದುವರೆದ್ರೆ ಒಳ್ಳೆಯದು ಅಂತ ನಾನು ಅಂದ್ಕೊಳ್ತೀನಿ. ಇನ್ನು ನಾವು ಪೇರೆಂಟ್ಸ್ ಆಗಿರುವಂಥದ್ದು ಈ ಸಂಪ್ರದಾಯಗಳನ್ನು ಫಸ್ಟು ನಾವು ಅದನ್ನು ಫಾಲೋ ಮಾಡ್ತಾ ಇದ್ದರೆ ನಮ್ಮ ಹಿಂದೆ ಬರುವಂತಹ ನಮ್ಮ ಮಕ್ಕಳು ನಾವು ಮಾಡೋದನ್ನು ನೋಡಿ ಅವರು ಕೂಡ ಕಲ್ತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಯಾವಾಗಿದ್ರೂ ಈ ಸಂಪ್ರದಾಯ ಉಳಿಯುತ್ತೆ, ಇದು ಅಳಿಯಲ್ಲ ಅನ್ನೋದು ನನ್ನ ನಂಬಿಕೆ. ಇನ್ನು ನಾವು ಅದಾದಮೇಲೆ ಅರಿಶಿನ ಕುಂಕುಮ ಇಟ್ಟಿದ್ದಾಯಿತು, ಊಟನೂ ಕೂಡ ಮಾಡ್ಕೊಂಡ್ವಿ. ಹತ್ತು ಜಡೆಗಳು ಒಂದು ಹತ್ರ ಸೇರಿದ್ರೆ ಎಷ್ಟು ಸೌಂಡ್ ಮಾಡ್ತೀವಲ್ವ. ಸೌಂಡು ಇರಬೇಕು. ಸೌಂಡ್ ಇಲ್ಲ ಅಂತಂದರೆ ಅದು ಕಾರ್ಯಕ್ರಮನೇ ಅಂದ್ಕೊಳ್ಳಲ್ಲ. ಹಂಗಾಗಿ ನೋಡಿ, ಎಲ್ಲಿ ನೋಡಿದ್ರು ಕೂಡ ತಾಯಿ ಯಲ್ಲಮ್ಮ ದೇವಿ ಎಲ್ಲ ಮನೆಗಳಲ್ಲೂ ರಾರಾಜಿಸ್ತಾ ಇದ್ದಾರೆ ತಾಯಿ ಯಲ್ಲಮ್ಮ. ಓಕೆ, ಊಟ ಮಾಡ್ಕೊಂಡಿದ್ದಾಯಿತು, ತಾಂಬೂಲ ತೊಗೊಂಡಿದ್ದಾಯಿತು. ಇನ್ನು ಮನೆ ಕಡೆ ರೈಟು. ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.